ನಮಸ್ತೆ ಕರ್ನಾಟಕ. 100 ಕೋಟಿ ಸಂಪಾದನೆ ಮಾಡೋದು ಹೇಗೆ? ಸಂಪಾದನೆ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಟೀ ಕುಡಿಯೋಕ್ಕೂ ದುಡ್ಡಿಲ್ಲ, ನಾನು ಹೆಂಗ್ ಸರ್ 100 ಕೋಟಿ ಮಾಡ್ಲಿ? ಸರ್ ನಾನು ಓದಿರೋದೇ 10th ಸರ್, ನಾನು ಹೆಂಗ್ ಮಾಡ್ಲಿ? ನಾನು ಡಬಲ್ ಡಿಗ್ರಿ ಮಾಡಿದೀನಿ ಸರ್, ಬ್ಯಾಗ್ ಹಾಕೊಂಡು ಕೆಲ್ಸಕ್ಕೆ ಹೋಗ್ತಾ ಇದೀನಿ, ನಾನು ಹೆಂಗ್ ಮಾಡ್ಲಿ? ಏನಕ್ಕೆ ಮಾಡಬೇಕು? ಫಸ್ಟ್ ಆಫ್ ಆಲ್ ಬಟ್ ಅದನ್ನ ಮಾಡ್ಬೇಕಂದ್ರೆ ಒಂದು ಕ್ಲಾರಿಟಿ ಇರ್ಬೇಕು. ಈ ಪ್ರಕೃತಿ ಹೆಂಗ್ ವರ್ಕ್ ಆಗ್ತಿದೆ, ಈ ಸಮಾಜ, ಈ ಸಿಸ್ಟಮು. ತಿಂಗಳಿಗೆ ನೀವು 2% ಎಕ್ಸಾಂಪಲ್, ನಿಮ್ಮ ಹತ್ರ 100 ರೂಪಾಯಿ ದುಡ್ಡಿದೆ, 100 ರೂಪಾಯಿಗೆ 2 ರೂಪಾಯಿ ದುಡಿಬೇಕು. ಇದೇ ಕಾನ್ಸೆಪ್ಟ್. ಡೆಫಿನೆಟ್ಲಿ 100 ರೂಪಾಯಿಗೆ 2 ರೂಪಾಯಿ ಸಂಪಾದನೆ ಮಾಡೋದು ಯಾರು? ಬಿಸ್ನೆಸ್, ನಾಟ್ ಎಂಪ್ಲಾಯೀಸ್. ಇವತ್ತು ಕಷ್ಟಪಟ್ಟು ದುಡಿದು ಶ್ರೀಮಂತರಾಗೋದೆಲ್ಲ ಸತ್ಯ ಆಗಂಗಿದ್ರೆ ದಿನ ಎದ್ದು ಕೂಲಿ ಮಾಡೋನು ಇವತ್ತು ಸಾವಿರಾರು ಕೋಟಿಗೆ ಇರ್ಬೇಕಾಯ್ತು. ಏನೂ ಮಾಡಿದ್ರೆ ಸುಮ್ಮನೆ ಎದೊಳಕ್ಕೂ ಆಗಲ್ಲ, ಕುತ್ಕೊಳ್ಳೋಕ್ಕೂ ಆಗಲ್ಲ ಅಂತ ಒಂದು ಫ್ಯಾಮಿಲಿಗಳು ಇವತ್ತು ಸಾವಿರಾರು ಕೋಟಿ ಮಾಡ್ತಾರೆ. ಇದೊಂದು ಐ ಓಪನರ್ ವಿಡಿಯೋ ಅಂತಾನು ಹೇಳ್ಬೋದು. ಯಾಕಂದ್ರೆ ನಾವು ಸಮಾಜ ಹೆಂಗ್ ಬದುಕ್ತಾ ಇದೀವಿ ಯೋಚನೆ ಮಾಡಿ. ಇಂಡಿಯನ್ಸ್ ಲೀವ್ ಲೈಕ್ ಅ ಕಾಕ್ರೋಚ್ ಅಂಡ್ ಡೈ ಲೈಕ್ ಅ ಕಾಕ್ರೋಚ್ ಅಂತ ಸಿಸ್ಟಮ್ ಒಳಗಡೆ ಸಿಕ್ಕಾಕೊಂಡ್ಬಿಟ್ಟಿದ್ವಿ. ಸಿಸ್ಟಮ್ ನಮ್ಮನ್ನ ರುಬ್ಬಾಕ್ಬಿಡೋದು. ಒಂದ್ಸತಿ ಆ ಸಿಸ್ಟಮ್ ಇಂದ ಹೊರಗಡೆ ಬನ್ನಿ. ಕಾಲದಲ್ಲಿ ಇದೀವಿ ನಾವು. ಅದೇ ಹಿಸ್ಟ್ರಿ, ರಾಜ ಬಂದ, ರಾಜ ಹೋದ, ಇಲ್ಲಿ ಇದಾಯ್ತು, ಅದನ್ನೇ ಓದ್ಕೊಂಡಿದೀವಿ. ಅದೇ ರಾಜ ಬಂದ, ಅದೇ ಹಿಸ್ಟ್ರಿ. ಕಮ್ ಬ್ಯಾಕ್ ಟು ದ ರಿಯಾಲಿಟಿ. ನಿಮ್ಮ ಮಕ್ಕಳು ನೀವು ಏನಾದ್ರು ಕೇಳ್ಬೋದು, ನಮ್ಮ ತಂದೆ ಏನೋ ಮಾಡಿಲ್ಲ, ನಮ್ಮ ತಾಯಿ ಏನೋ ಮಾಡಿಲ್ಲ, ನಮ್ಮ ತಾತ ನನ್ಗೇನು ಆಸ್ತಿಗಳೇ ಮಾಡಿಲ್ಲ. ನಿಮ್ಮ ಮಕ್ಕಳಿಗೆ ಒಂದೇ ಒಂದು ವಿದ್ಯೆ ಕೊಡಿ. ಯಾವ ವಿದ್ಯೆ? ಬಿಸ್ನೆಸ್. ಇಸ್ ಮೋಸ್ಟ್ ಸುಪ್ರೀಂ ಥಿಂಗ್ ಅಂದ್ರೆ ನಾಲೆಡ್ಜ್. ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ನಾವು ಕೊಡುವ ಪ್ರತಿಯೊಂದು ಮಾಹಿತಿ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಒಂದು ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ. ಇದು ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ನಮಸ್ತೆ ಕರ್ನಾಟಕ. 100 ಕೋಟಿ ಸಂಪಾದನೆ ಮಾಡೋದು ಹೇಗೆ? ಈ ವಿಡಿಯೋ ವಿಶೇಷತೆ ಬಂದು ನಿಜವಾಗ್ಲೂ ಅವನ ಲೈಫ್ ಅಲ್ಲಿ ಸಂಪಾದನೆ ಮಾಡಬಹುದಾ? ಒಬ್ಬ ಮನುಷ್ಯ ಹುಟ್ಟಿದಾನೆ, ಹುಟ್ಟು ನಮ್ಮ ಕೈಯಲ್ಲಿಲ್ಲ, ಸಾವು ನಮ್ಮ ಕೈಯಲ್ಲಿಲ್ಲ. ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಅವನು ಸ್ವತಂತ್ರವಾಗಿ ಜೀವನ ಮಾಡಬೇಕು, ಅವನು ಬದುಕಿರಬೇಕು, ಈ ಒಂದು ಪ್ರಕೃತಿ ಜೊತೆ ಸೇರ್ಕೋಬೇಕು, ಎಲ್ಲಾನು ಅರ್ಥ ಮಾಡ್ಕೋಬೇಕು, ಅನುಭವಿಸ್ಬೇಕು, ಸಾಯ್ಬೇಕು. ಬಟ್ ಅದರಲ್ಲಿ ಇದೇನಿದು ಸಿಸ್ಟಮ್ ಅಂತೆ, ನಾವೇನೋ ಓದ್ಬೇಕಂತೆ, ಅಲ್ಲಿ ನೀಟಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಸ್ಕೂಲಲ್ಲಿ ಕುತ್ಕೋಬೇಕಂತೆ, ಓದ್ಕೋಬೇಕಂತೆ, ಓದ್ಕೊಂಡು ಡಿಗ್ರಿ ಮಾಡಬೇಕಂತೆ, ಡಬಲ್ ಡಿಗ್ರಿ ಮಾಡಬೇಕಂತೆ, ಚೆನ್ನಾಗಿ ಓದ್ಕೋಬೇಕಂತೆ, ಓದ್ಕೊಂಡ್ಬಿಟ್ಟು ಕಂಪನಿಗೆ ಹೋಗಿ ಕೆಲಸ ಮಾಡ್ಬೇಕಂತೆ. ಸೊ ಅಷ್ಟೆಲ್ಲ ಮಾಡಿದ್ರು ಸಹ 100 ಕೋಟಿ ಸಿಗಲ್ವಂತೆ. ಸೊ ನೋಡಿ ಹೆಂಗಿದೆ ಸತ್ಯ. ಇನ್ನೊಂದು ಕಡೆ ಸ್ವಲ್ಪ ಸೌತ್ ಇಂಡಿಯಾ, ನಾರ್ತ್ ಇಂಡಿಯಾ ಸ್ವಲ್ಪ ನಾವು ಕಂಪ್ಯಾರಿಸನ್ ನಾನು ಹೇಳ್ತಾ ಇರೋದು, ಸ್ವಲ್ಪ ನಾವು ಬೇರೆ ಕಡೆ ಹೋದರೆ, ಬೇರೆ ರಾಜ್ಯಗಳು ಎಸ್ಪೆಷಲಿ ಗುಜರಾತ್, ಮಹಾರಾಷ್ಟ್ರ, ರಾಜಸ್ಥಾನ್, ಈ ಕಡೆ ಈ ಒಂದು ರಾಜ್ಯಗಳಲ್ಲಿ ಚಿಕ್ಕ ವಯಸ್ಸಿಂದಾನು ಏನು ಹೇಳ್ಕೊಡ್ತಾರೆ? ಬಿಸ್ನೆಸ್ ಮಾಡು, ತಿಂಗಳಿಗೆ 1% ಮಾಡು, 2% ಮಾಡು, 3% ಮಾಡು, ಇದನ್ನ ಹೇಳ್ಕೊಡ್ತಾರೆ. ಬಟ್ ನಾವು ನಗ್ತೀವಿ. ತಿಂಗಳಿಗೆ ಅವನು ಯಾರೋ 2% ಮಾಡ್ತಾನಂತೆ, 1% ಮಾಡ್ತಾನಂತೆ. ಅಷ್ಟೆಲ್ಲ ಯಾಕೆ? ನಿಮ್ಮ ಏರಿಯಾದಲ್ಲಿ ಯಾರೋ ಒಬ್ರು ಬಡ್ಡಿಗೆ ಬಿಟ್ಟಿರ್ತಾರೆ 2% ಅಂತ, ಅವ್ರು ನೋಡಿ ನಗ್ತಾರೆ. 2% ಬಡ್ಡಿಗೆ ಬಿಡ್ತಾನೆ. ಬಟ್ ಆ 2% ಪವರ್ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ಮಾತಾಡ್ತೀನಿ. 2% ಅನ್ನೋದು ಎಷ್ಟು ಪವರ್ಫುಲ್ ಅನ್ನೋದು ಗೊತ್ತಿಲ್ಲ ತುಂಬಾ ಜನಕ್ಕೆ. ತಿಂಗಳಿಗೆ ನೀವು 2%, ಎಕ್ಸಾಂಪಲ್ ನಿಮ್ಮ ಹತ್ರ 100 ರೂಪಾಯಿ ದುಡ್ಡಿದೆ, 100 ರೂಪಾಯಿಗೆ 2 ರೂಪಾಯಿ ದುಡಿಬೇಕು. ಇದೇ ಕಾನ್ಸೆಪ್ಟ್. ಆ 100 ರೂಪಾಯಿನ ಇಟ್ಕೊಂಡು 2 ರೂಪಾಯಿ ನಿಜವಾಗ್ಲೂ ಸಂಪಾದನೆ ಮಾಡೋಕ್ಕಾಗುತ್ತಾ? ಡೆಫಿನೆಟ್ಲಿ 100 ರೂಪಾಯಿಗೆ 2 ರೂಪಾಯಿ ಸಂಪಾದನೆ ಮಾಡೋದು ಯಾರು? ಬಿಸ್ನೆಸ್ ಮ್ಯಾನ್, ನಾಟ್ ಎಂಪ್ಲಾಯೀಸ್. ನೀವು ನಿಜವಾಗ್ಲೂ ಕೆಲಸಕ್ಕೆ ಹೋಗ್ತೀನಿ, ನಾನು ದುಡಿತೀನಿ, ಬ್ಯಾಗ್ ಹಾಕ್ಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೂ ಕಷ್ಟಪಡ್ತೀನಿ, ನಾನು ಶ್ರೀಮಂತ ಆಗ್ತೀನಿ ಅಂದರೆ ಅದು ನಿಮ್ಮ ಭ್ರಮೆ, ಹುಚ್ಚು ಕಲ್ಪನೆ ಅದೆಲ್ಲ. ಇವತ್ತು ಕಷ್ಟಪಟ್ಟು ದುಡಿದು ಶ್ರೀಮಂತರಾಗೋದೆಲ್ಲ ಸತ್ಯ ಆಗಂಗಿದ್ರೆ ದಿನ ಎದ್ದು ಕೂಲಿ ಮಾಡೋನು ಇವತ್ತು ಸಾವಿರಾರು ಕೋಟಿಗೆ ಇರಬೇಕಾಯ್ತು. ಏನೂ ಮಾಡಿದ್ರೆ ಸುಮ್ಮನೆ ಎದೊಳಕ್ಕೂ ಆಗಲ್ಲ, ಕುತ್ಕೊಳ್ಳೋಕ್ಕೂ ಆಗಲ್ಲ ಅಂತ ಒಂದು ಫ್ಯಾಮಿಲಿಗಳು ಇವತ್ತು ಸಾವಿರಾರು ಕೋಟಿ ಮಾಡ್ತಾರೆ. ಏನೂ ಮಾಡಲ್ಲ, ಅವರು ಸುಮ್ಮನೆ ಮಲಗಿರ್ತಾರೆ, ಸಾವಿರಾರು ಕೋಟಿ ಸಂಪಾದನೆ ಮಾಡ್ತಾರೆ. ಯಾಕಂದರೆ ಅವ್ರ ಮೈಂಡ್ ಚಿಕ್ಕ ವಯಸ್ಸಲ್ಲೇ ಮೈಂಡ್ ಟ್ಯೂನಪ್ ಆಗಿಬಿಟ್ಟಿದೆ. ಇದೊಂದು ಐ ಓಪನರ್ ವಿಡಿಯೋ ಅಂತಾನು ಹೇಳ್ಬೋದು. ಯಾಕಂದರೆ ನಾವು ಸಮಾಜ ಹೆಂಗ್ ಬದುಕ್ತಾ ಇದೀವಿ ಯೋಚನೆ ಮಾಡಿ. ಸೊ ಆ ಒಂದು ವಿಡಿಯೋನು ನಾನು ರೀಸೆಂಟ್ಲಿ ನೋಡಿದ ತುಂಬ ಮನಸ್ಸಿಗೆ ಬೇಜಾರಾಯಿತು. ಇಂಡಿಯನ್ಸ್ ಲೀವ್ ಲೈಕ್ ಅ ಕಾಕ್ರೋಚ್ ಅಂಡ್ ಡೈ ಲೈಕ್ ಅ ಕಾಕ್ರೋಚ್ ಅಂತ. ಅದರಲ್ಲಿ ಟ್ರೈನ್ ಸೀನ್ ಆಗ್ತಾನೆ. ಆ ಟ್ರೈನ್ ಹತ್ತಬೇಕಾದ್ರೆ ತುಂಬ ಜನ ಹಿಂಗೆ ನುಗ್ಗಲು ಹತ್ತಾರೆ, ಇಳಿತಾರೆ. ಸೊ ಇದು ನಿಜವಾಗ್ಲೂ ನಮ್ಮ ಜೀವನನ ದೇವರು ನಮಗೆ ಒಂದು ಆಯುಷ್ ಕೊಟ್ಟಿದ್ದಾನೆ ಬದುಕಿ ಬಾಳೋದಕ್ಕೆ. ಬಟ್ ನಾವು ಬದುಕ್ತಾ ಇರೋ ರೀತಿ ನೋಡಿದ್ರೆ ತುಂಬ ಕಷ್ಟ ಅನಿಸುತ್ತೆ. ಆ ತುಂಬ ಕಷ್ಟ ಏನಕ್ಕೆ ಆಗ್ತಾ ಇದೆ ಅಂದರೆ ಬಿಕಾಸ್ ಆಫ್ ದ ಪುವರ್ ಮೈಂಡ್ಸೆಟ್ಟೇ ಸರಿ ಇಲ್ಲ. ಸಿಸ್ಟಮ್ ಒಳಗಡೆ ಸಿಕ್ಕಾಕೊಂಡ್ಬಿಟ್ಟಿದ್ವಿ. ಸಿಸ್ಟಮ್ ನಮ್ಮನ್ನು ರುಬ್ಬಾಕ್ಬಿಡುತ್ತೆ. ಒಂದ್ಸತಿ ಆ ಸಿಸ್ಟಮಿಂದ ಹೊರಗಡೆ ಬನ್ನಿ. ಹೊರಗಡೆ ಬಂದಿರೋರು ಯಾರು? ದ ಬಿಸ್ನೆಸ್ ಮ್ಯಾನ್. ವ್ಯಾಪಾರ ಅಂದರೆ ಏನು? ಒಂದು ಕಡೆ ಕಡಿಮೆ ರೇಟಿಗೆ ಸಿಗ್ತಾ ಇದೆ, ಅಲ್ಲಿ ತಗೊಬಂದು ಇಲ್ಲಿಗೆ ಹೈ ರೇಟಿಗೆ ಮಾರೋದೇ ವ್ಯಾಪಾರ. ಅದನ್ನ ಮೋಸ ಅಂತ ಯಾಕೆ ಅನ್ಕೊಳ್ತೀರಾ? ಯಾರೋ ಒಬ್ಬ ದುಡ್ಡು ಮಾಡ್ತಾ ಇದ್ದಾನೆ, ಅವ್ನು ಮೋಸಗಾರ ಅಂತ ಹೇಳ್ತಾರೆ. ನಾಳೆ ನೀವೇ ದಿವಸ 100 ಕೋಟಿ ಮಾಡ್ತೀರಾ, ಅವ್ನು ನಿಮ್ಮನ್ನ ಮೋಸಗಾರ ಅಂದ್ರೆ? ಯಾರೋ ಒಬ್ಬ ದುಡ್ಡು ಮಾಡ್ತಾವನೆ, ಯಾರೋ ಒಬ್ಬ ಕೋಟಿ ಮಾಡ್ತಾವನೆ, ಯಾರೋ ಒಬ್ಬ 100 ಕೋಟಿ ಮಾಡ್ತಾವನೆ, ಅವ್ನು ಮೋಸ 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 ಅಂತಾನೆ. ಮತ್ತೆ ಇನ್ನು ದೇಶ ಯಾರು ನಡೆಸೋದು?
ಇವಾಗ ಯಾರೋ ಒಬ್ಬ ಉದ್ಧಾರ ಆಗ್ತಾ ಇದ್ದಾನೆ, ಅವ್ನು ಉದ್ಧಾರ ಆಗ್ತಾ ಇರೋ ಹೊಟ್ಟೆ ಹೊರ್ಕೊಳ್ಳೋ ಬದಲು ಅವ್ನ ಜೊತೆ ಸೇರ್ಕೊಳ್ಳೋದು ಹೆಂಗೆ ಯೋಚನೆ ಮಾಡಿ. ದ ಬಿಗ್ಗೆಸ್ಟ್ ಬಿಸ್ನೆಸ್ಸಸ್ ನೀವು ಕಲಿಬೇಕಂದ್ರೆ ಫಸ್ಟು ಬಿಗ್ ಬಿಸ್ನೆಸ್ ಬೇಡ, ಸಣ್ಣ ಬಿಸ್ನೆಸ್ ಕಲಿಬೇಕಂದ್ರೆ ಬಿಸ್ನೆಸ್ ಮ್ಯಾನ್ ಜೊತೆ ಸೇರ್ಕೊಳ್ಳಿ. ಎನಿ ಬಿಸ್ನೆಸ್, ಲೆಟ್ ಇಟ್ ಬಿ ಸ್ಟಾಕ್ ಮಾರ್ಕೆಟ್, ಇನ್ವೆಸ್ಟಿಂಗ್, ಟ್ರೇಡಿಂಗ್, ಸಣ್ಣ ಪುಟ್ಟ ಇನ್ವೆಸ್ಟಿಂಗ್ ಮಾಡ್ಕೊಳ್ಳಿ. ನಿಜವಾಗ್ಲೂ ಟ್ರೇಡಿಂಗ್ ಇನ್ವೆಸ್ಟಿಂಗ್ ಅಲ್ಲಿ ದುಡ್ಡು ಬರುತ್ತಾ? ಅದು ನಿಮ್ಮ ಕಣ್ಣು ಮುಂದೆನೇ ನಾನು ತಂದು ರಿಯಾಲಿಟಿ ಚೆಕ್ ಮಾಡೋಣ ಇವತ್ತು ಸ್ಟಾಕ್ ಮಾರ್ಕೆಟ್ ಬಗ್ಗೆ. ಸೊ ನಿಜವಾಗ್ಲೂ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಬರುತ್ತಾ ಅಂತ ಕೇಳೋರಿಗೆ ಉತ್ತರ ನಿಮಗೆ ಇಲ್ಲಿ ಕಾಣಿಸುತ್ತೆ. ಎಕ್ಸಾಂಪಲ್ ಜಸ್ಟ್ ನಾನು ಹೇಳ್ತಾ ಇರೋದು, ನಾರಾಯಣ ಹೃದಯಾಲಯ ಶೇರ್ ವಿಚ್ ಈಸ್ ಅ ಹಾಸ್ಪಿಟಲ್. ಸ್ವಲ್ಪ ದುಡ್ಡನ್ನ ನಾವು ದುಡ್ದಿರೋದನ್ನ ಹಾಸ್ಪಿಟಲ್ ಕೊಟ್ಟೇ ಕೊಡ್ತೀವಿ ತಾನೆ, ಹಾಸ್ಪಿಟ್ಲ್ ಬೆಳೆದೇ ಬೆಳೆಯುತ್ತೆ ತಾನೆ. ಯೋಚನೆ ಮಾಡಿ, ಒಂದ್ಸತಿ ಕುತ್ಕೊಂಡು ಯೋಚನೆ ಮಾಡಿ ನೀವು. ನಾವು ದುಡಿತಾ ಇದ್ದೀವಿ, ಸಿಸ್ಟಮ್ ಒಳಗಡೆ ಟ್ರ್ಯಾಪ್ ಆಗಿದ್ದೀವಿ, ಓದ್ತೀವಿ, ಬರಿತೀವಿ, ಡಿಗ್ರಿ, ಡಬಲ್ ಡಿಗ್ರಿ ಮಾಡ್ತೀವಿ, ಕೆಲ್ಸಕ್ಕೆ ಹೋಗ್ತೀವಿ, ಕೆಲ್ಸಕ್ಕೆ ಹೋಗಿ ದುಡ್ಡು ದುಡಿತೀವಿ. ಆ ದುಡ್ಡಲ್ಲಿ ಏನು ನೀವು 100 ರೂಪಾಯಿ ದುಡ್ಡಿದ್ರೆ 100 ರೂಪಾಯಿ ನಿಮ್ಗೆ ಕೊಡುತ್ತಾ ಸಿಸ್ಟಮು? ಯೋಚನೆ ಮಾಡಿ. ಟ್ಯಾಕ್ಸು, ಅದು ಇದು, ಅಲ್ಲಿ ಇಲ್ಲಿ, ಹೆಲ್ತ್ ಇನ್ಸೂರೆನ್ಸು, ಒಂದ್ಸತಿ ಅಡ್ಮಿಟ್ ಆದರೆ ಲಕ್ಷಾಂತರ ರೂಪಾಯಿ ಕಿತ್ಕೊಳ್ತಾರೆ ಅಂತ ಅದೂ ಗೊತ್ತಿದೆ. ಇದರಲ್ಲಿ ದುಡ್ಡು ಮಾಡ್ತಾ ಇರೋದು ನಿಜವಾಗ್ಲೂ ಯಾರು? ಇವಾಗ ನಾನಂತೂ ಮಾಡ್ತಾ ಇಲ್ಲ, ನೀವಂತೂ ಮಾಡ್ತಾ ಇಲ್ಲ, ಮತ್ತೆ ಇನ್ಯಾರು ದುಡ್ಡು ಮಾಡ್ತಾರೆ ಈ ಒಂದು ಸೊಸೈಟಿಯಲ್ಲಿ? ಒಂದ್ಸತಿ ಕುತ್ಕೊಂಡು ಯೋಚನೆ ಮಾಡಿ. ಯಾರೋ ಒಬ್ಬ ದುಡ್ಡು ಮಾಡ್ತಾ ಇದ್ದಾನೆ, ಅವ್ನು ಮಾಡ್ತಾ ಇದ್ದಾನಂತ ಅವನ್ನ ನೋಡ್ಕೊಂಡು ಕುತ್ಕೊಂಡ್ರೆ ಆಗುತ್ತಾ? ಇವಾಗ ನಾರಾಯಣ ಹೃದಯಾಲಯ ಶೇರು 200 ರೂಪಾಯಿ ಇತ್ತು 5 ವರ್ಷದ ಹಿಂದೆ. ನಿಮ್ಗೂ ಗೊತ್ತಿತ್ತು ಇವ್ನು ಬೆಳಿತಾನೆ, ನಾರಾಯಣ ಬೆಳಿತಾನೆ, ನಾರಾಯಣ ಹೃದಯಾಲಯ ಕಂಪನಿ ಬೆಳೆಯುತ್ತೆ. ಮಾಡಿ ಅಂತ ಹೇಳ್ತಾರ, ಮಾಡಿದ್ದಿದ್ರೆ ಮಾಡ್ಬೋದು. ಅದನ್ನ ಜ್ಞಾನ ನೀವು ತಿಳ್ಕೊಂಡಿದ್ರೆ 2,000 ರೂಪಾಯಿಗೆ ಹೋಯ್ತಲ್ಲ, ಈ ಶೇರು 2,000 ರೂಪಾಯಿಗೆ ಹೋಯ್ತು. ಇವಾಗ ನಾವು ಎಷ್ಟೇ ಹೇಳಿದ್ರು ಜನ ಬಂಗಾರದ ಅಂಗಡಿಗೆ ಹೋಗ್ತಾರೆ, ನುಗ್ಲು ಮಾಡ್ಕೊಂಡು ಹೋಗ್ತಾರೆ. ಅದೇ ತರ ಕಂಪ್ನಿ ಇದೆ ಟೈಟಾನ್. ಈ ಟೈಟಾನ್ ಕಂಪ್ನಿ ಏನಕ್ಕೆ ಹೋಗ್ತಾ ಇದೆ? ಜನ ಬಂಗಾರ ತಗೊಳ್ಳೋದು ನಿಲ್ಲಿಸ್ತಾ ಇಲ್ಲ, ವಾಚ್ ತಗೊಳ್ಳೋದು ನಿಲ್ಲಿಸ್ತಾ ಇಲ್ಲ. ಈ ಕಂಪನಿ ನೀವು ನೋಡಿ ಕಳೆದ 20 ವರ್ಷಗಳಿಂದ ಹೆಂಗ್ ಬೆಳೆದಿದೆ ಅಂತ. 3 ರೂಪಾಯಿ ಇರೋದು 4,000ಕ್ಕೆ ಹೋಗಿದೆ. ನಾರ್ಮಲ್ ವ್ಯಕ್ತಿ ರಾಕೇಶ್ ಜುಂಜುನ್ವಾಲಾ, ಜ್ಞಾನ ಇತ್ತು, ಬೆಳೆದಾದ್ಮೇಲೆ ರಾಕೇಶ್ ಜುಂಜುನ್ವಾಲಾ ಅಂತ ಹೇಳಿದ್ರು. ಅವರು ನಮ್ಮ ಥರನೇ ಒಬ್ಬ ನಾರ್ಮಲ್ ವ್ಯಕ್ತಿ ಅನ್ನೋದು ನೀವು ಮರ್ತೋಗ್ತಾ ಇದ್ದೀರಿ. ಅವ್ರಿಗೆ ಆ ಬಿಸ್ನೆಸ್ ಟೆಕ್ನಿಕ್ ಅರ್ಥ ಆಯಿತು, ನಮ್ಗೆ ಅರ್ಥ ಆಗ್ತಾ ಇಲ್ಲ, ಅಷ್ಟೇ ವ್ಯತ್ಯಾಸ. ಸೊ 3 ರೂಪಾಯಲ್ಲಿ ಇನ್ವೆಸ್ಟ್ ಮಾಡಿದ್ರು, ಅದು 4,000ಕ್ಕೆ ಹೋಗಿದೆ. ಇವತ್ತು ಅವ್ರ ಹತ್ರ 16ರಿಂದ 18,000 ಕೋಟಿ ಆಸ್ತಿ ಇದೆ ಓನ್ಲಿ ಟೈಟಾನ್ ಶೇರಲ್ಲಿ. ಅದೇ ನಾವೇನ್ ಮಾಡ್ತಾ ಇದ್ವಿ, 3 ರೂಪಾಯಿಗೆ ತಗೊಂಡು 6 ರೂಪಾಯಿಗೆ ಮಾರ್ಬಿಡ್ತಾ ಇದ್ವಿ. ಇದು ನಮ್ಗಿರೋ ಅಂತ ಮೈಂಡ್ ಸೆಟ್. ಬಿಕಾಸ್ ನಾವು ಲೈಫಲ್ಲಿ ಬಿಸ್ನೆಸ್ ಅನ್ನ ಅರ್ಥನೇ ಮಾಡ್ಕೊಂಡಿಲ್ಲ. ಒಂದು ಕಂಪನಿ ಬೆಳೀತಾ ಇದೆ, ಕಂಪನಿ ಬೆಳೆದಷ್ಟು ಇನ್ನ ಕಂಪನಿ ಶೇರ್ ಪ್ರೈಸ್ ಬೆಳೆಯುತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ನಮ್ಗೆ ಯಾರೋ ಹೇಳಿದ್ರು ಸರ್, ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಯಾವುದೋ ಇನ್ಸ್ಟಾಗ್ರಾಮ್, ವಾಟ್ಸ್ಆ್ಯಪ್ ಅಲ್ಲಿ ಹೇಳಿದ್ರು ಸರ್, ತಗೊಂಡೆ ಸರ್, ಅವ್ರು ಮಾರು ಅಂದ್ರೆ ಸರ್ ಮಾರ್ಬಿಟ್ಟೆ ಸರ್. ಅದಕ್ಕೆ ಹೇಳೋದು, ಜ್ಞಾನನ ಪಡ್ಕೊಳ್ಳಿ. ಇಸ್ ಮೋಸ್ಟ್ ಸುಪ್ರೀಂ ಥಿಂಗ್ ಅಂದ್ರೆ ನಾಲೆಡ್ಜ್. ಸರ್ ನಾನು ಬೆಳೀತಾ ಇದ್ದೀನಿ ಸರ್, ಲೈಫ್ ಲಾಂಗ್ ನಾನು ಬೆಳಿತೀನಿ ಅಂದ್ರೆ ಬಿಡಿ, ನೀವು ಯುವರ್ ಇನ್ ದ ರೈಟ್ ಪಾತ್. ಸರ್ ನಾನು ಬೆಳೀತಾನೆ ಇಲ್ಲ ಸರ್, ನಾನು ಏನು ಮುಟ್ಟಿದ್ರು ಬೀಳ್ತಾ ಇದೆ ಸರ್, ನನ್ನ ಲೈಫಲ್ಲಿ ಬರೀ ಕಷ್ಟಗಳೇ ಬರ್ತಾ ಇದೆ ಸರ್, ನನ್ನ ಲೈಫಲ್ಲಿ ಗ್ರಾಫ್ ಮೇಲಕ್ಕೆ ಹೋಗೋ ಬದಲು ಹಿಂಗೆ ಡಿಕ್ಲೈನ್ ಆಗ್ತಾ ಇದೆ ಸರ್. ಅಂಟ್ಕೊಳ್ಳಿ, ಯಾರು ಬೆಳೀತಾ ಇದಾರೋ ಅವ್ರಿಗೆ ಅಂಟ್ಕೊಳ್ಳಿ. ಶೇರ್ ಮಾರ್ಕೆಟ್ ಲೈಫ್ ಲಾಂಗ್ ಬೆಳೀತಾ ಇದೆಯಲ್ಲ, ಯಾಕೆ ಶೇರ್ ಮಾರ್ಕೆಟ್ ಅಂಟ್ಕೊಂಡಿಲ್ಲ ನೀವು? ಯೋಚನೆಗಳೇ ಸರಿ ಇಲ್ಲಲ್ಲ ಸ್ಟಾರ್ಟಿಂಗ್ ಇಂದನು. ಸಿಸ್ಟಮ್ ಒಳಗಡೆ ಟ್ರಾಪ್ ಆಗೋದಕ್ಕೆ ಇಷ್ಟಪಡ್ತೀವಲ್ಲ. ಸರಿ, ಐಚರ್ ಮೋಟರ್ಸ್ ಈ ಕಂಪನಿ ರಿಸಲ್ಟ್ ಸೂಪರ್ ಆಗಿ ಬಂತು. ಎಲ್ಲ ಓದಿದ್ರಿ ಬುಕ್ಕಲ್ಲಿ, ಮೊನ್ನೆಲ್ಲ ನೋಡಿದ್ರಿ. ಈ ಕಂಪನಿ ಸೇಲ್ಸ್ ಎಕ್ಸಲೆಂಟ್ ಆಗಿದೆ. ಈ ಕಂಪನಿಯ ಶೇರು ಕಳೆದ 1 ವಾರದಲ್ಲಿ ಎಷ್ಟು % ಜಂಪ್ ಆಗಿದೆ? 13% ಜಂಪ್ ಆಗಿದೆ ಒಂದು ವಾರಕ್ಕೇನೆ. ಯೋಚನೆ ಮಾಡಿ, ವಾರಕ್ಕೆ 13% ಜಂಪ್ ಆಗಿದೆ. ನಾನು ಹೇಳ್ತಾ ಇರೋದು ತಿಂಗಳಿಗೆ 2% ದುಡಿಯೋದು. ವಾರಕ್ಕೆ 13% ನನಗೆ ಬೇಡ, ನನಗೆ ತಿಂಗಳಿಗೆ 2% ದುಡಿಯೋಂಥ ಸಬ್ಜೆಕ್ಟು, ನಾಲೆಜು, ಯಾವ ಒಂದು ವಿದ್ಯೆ ನಿಮ್ಮ ಕಾಲ ಮೇಲೆ ನಿಂತ್ಕೊಂಡು ನಿಮ್ಮನ್ನು ಹಣ ಸಂಪಾದನೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತಲ್ಲ, ಲೈಫ್ ಲಾಂಗ್ ನಿಮ್ಮನ್ನು ಖುಷಿಯಾಗಿ ಇಟ್ಟಿರೋದಕ್ಕೆ ಹೆಲ್ಪ್ ಮಾಡುತ್ತಲ್ಲ, ಅದು ನಿಜವಾದ ವಿದ್ಯೆ. ಅದು ಯಾವ ಸ್ಕೂಲು ಕಾಲೇಜಲ್ಲಿ ಹೇಳಕ್ಕೊಡಲ್ಲ, ಇದು ಕಹಿ ಸತ್ಯ. ಇದು ಹೇಳ್ತಾ ಇರೋದು ನಾನು. ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿ ನಿಮ್ಮ ಮಕ್ಕಳನ್ನ ಕಾಲೇಜಿಗೆ ಕಳಿಸ್ತಾ ಇದ್ರಲ್ಲ, ನಿಮಗೂ ಸಹ ಹೇಳ್ತಾ ಇದ್ದೀನಿ ಪೇರೆಂಟ್ಸ್ಗೆ, ನಿಮ್ಮ ಮಕ್ಕಳು 4 ವರ್ಷ ಹೋಗ್ಬಿಟ್ಟು ಬೆಂಚ್ ಬಿಸಿ ಮಾಡಿ ಒಂದು ಸರ್ಟಿಫಿಕೇಟ್ ತೊಗೊಂಬಂದ್ರೆ ಅದು ವಿದ್ಯೆ ಅಲ್ಲ, ಪ್ರಪಂಚ. ಅದು ಬಿಟ್ಟು ಆ ಸ್ಕೂಲು ಕಾಲೇಜಲ್ಲಿ ಹೇಳ್ಕೊಡೋದು ಬಿಟ್ಟು ಎಕ್ಸ್ಟ್ರಾ ಏನು ಕಲಿತಾರಲ್ಲ ನಿಮ್ಮ ಮಕ್ಕಳು, ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡ್ತಲ್ಲ, ಅದು ನಿಜವಾದ ವಿದ್ಯೆ. ಇವತ್ತು ನಮ್ಮ ಕರ್ನಾಟಕದಲ್ಲಿ ಬ್ರೋಕಿಂಗ್ ರಿಲೇಟೆಡ್ ಕಂಪನಿ, ನಮ್ಮ ಡಿಮ್ಯಾಟ್ ರಿಲೇಟೆಡ್ ಕಂಪನಿ ಒಬ್ರು 70,000 ಕೋಟಿ ದುಡ್ಡು ಸಂಪಾದನೆ ಮಾಡಿದ್ದಾರೆ. ಯಾಕೆ? ಅವ್ರಿಗೆ BE ಮಾಡಿ ಆರಾಮಾಗಿ ಕೆಲ್ಸಕ್ಕೆ ಹೋಗ್ಬೋದಾಯ್ತಾ ಬ್ಯಾಗ್ ಹಾಕೊಂಡು, ನಮ್ಮ ತರ ಆರಾಮಾಗಿ BE ಮಾಡಿ ಅದನ್ನ ಬಿಟ್ಟು ಬೇರೆ ಕಡೆ ಪ್ಯಾಷನ್ ಅಂತ ಹೇಳಿ ಒಂದು ಬ್ರೋಕಿಂಗ್ ಕಂಪನಿ ಮಾಡಿ 70,000 ಕೋಟಿ ದುಡ್ಡು ಸಂಪಾದನೆ ಮಾಡಿ. ಅವರು BE ಮಾಡಿ ಅದೇ ಕೆಲಸ ಮಾಡಿದ್ರೆ ಲೈಫಲ್ಲಿ ಒಂದು 7 ಕೋಟಿನೂ ಮಾಡೋದು ಕಷ್ಟ ಆಗ್ತಾ ಇತ್ತು, 1 ಕೋಟಿ ಮಾಡೋದು ಕಷ್ಟ ಆಗ್ತಾ ಇತ್ತು. ಔಟ್ ಆಫ್ ದ ಬಾಕ್ಸ್ ಹೋಗೋದಕ್ಕೆ ಯೋಚನೆ ಮಾಡಿ. ಮಕ್ಕಳನ್ನ ಸ್ವಲ್ಪ ಯೋಚನೆ ಮಾಡಿ. ಅದೇ ಓದ್ಕೊಂಡು, ಅದೇ ಸಿಲೆಬಸ್, ಅದೇ ಥರ್ಮೋಡೈನಾಮಿಕ್ಸ್, 100 ವರ್ಷದ್ದು ನೀರು ಹಾಕಿದ್ರೆ ಅದು ಸ್ಟೀಮ್ ಬರುತ್ತಂತೆ, ಸ್ಟೀಮು ಟ್ರೈನ್ನ ಮುಂದಕ್ಕೆ ನೂಕಾಗುತ್ತಂತೆ, ಅದೇ ಥರ್ಮೋಡೈನಾಮಿಕ್ಸ್ ಲಾಸ್ನ ಇವತ್ತು ಓದ್ತಾ ಇದಾರಲ್ಲ ನಿಮ್ಮ ಮಕ್ಕಳು. ಕಾಲದಲ್ಲಿ ಇದೀವಿ ನಾವು. ಅದೇ ಹಿಸ್ಟ್ರಿ, ರಾಜ ಬಂದ, ರಾಜ ಹೋದ, ಇಲ್ಲಿ ಇದಾಯ್ತು, ಅದನ್ನೇ ಓದ್ಕೊಂಡಿದೀವಿ. ಅದೇ ರಾಜ ಬಂದ, ಅದೇ ಹಿಸ್ಟ್ರಿ. ಕಮ್ ಬ್ಯಾಕ್ ಟು ದ ರಿಯಾಲಿಟಿ. ನಿಮ್ಮ ಮಕ್ಕಳು ನೀವು ಏನಾದ್ರು ಕೇಳ್ಬೋದು, ನಮ್ಮ ತಂದೆ ಏನೂ ಮಾಡಿಲ್ಲ, ನಮ್ಮ ತಾಯಿ ಏನೂ ಮಾಡಿಲ್ಲ, ನಮ್ಮ ತಾತ ನನ್ಗೇನು ಆಸ್ತಿಗಳೇ ಮಾಡಿಲ್ಲ.
ನಿಮ್ಮ ಮಕ್ಕಳಿಗೆ ಒಂದೇ ಒಂದು ವಿದ್ಯೆ ಕೊಡಿ. ಯಾವ ವಿದ್ಯೆ? ಬಿಸ್ನೆಸ್. ಎನಿ ಬಿಸ್ನೆಸ್ ಇನ್ ದ ವರ್ಲ್ಡ್, ನಿಮ್ಗೆ ಅದು ಗೊತ್ತಿದೆಯಾ? ಆ ಬಿಸ್ನೆಸ್ಸಲ್ಲಿ ತಿಂಗಳಿಗೆ 2% ಲಾಭ ಬರ್ತಾ ಇದೆಯಾ? ಇಷ್ಟೇ ನಾನು ಕೇಳ್ತಾರೆ. 2% ಲಾಭ ಬಂದರೆ ನೀವು ನಿಮ್ಮ ಮಕ್ಕಳು ಎಲ್ಲಿರ್ತಾರೆ, ಎಷ್ಟು ಕೋಟಿ ಸಂಪಾದನೆ ಮಾಡ್ಬೋದು? 100 ಕೋಟಿ ನಿಜವಾಗ್ಲೂ ಸಾಧ್ಯ ಇದೆಯಾ? ನೋಡಿ, ಇಲ್ಲಿ ನಾನು ಹಾಕಿದ್ದೀನಿ 15 ಲಕ್ಷ ಇಟ್ಕೊಂಡು ತಿಂಗಳಿಗೆ 2%, ವಾರಕ್ಕಲ್ಲ. ಸೊ ನೀವೇನಾದ್ರು ವಾರಕ್ಕೆ 2% ಮಾಡಕ್ಕೆ ಹೋದರೆ 100 ಕೋಟಿ ಅಲ್ಲ, 3 ಕೋಟಿ ಅಲ್ಲ, 1 ರೂಪಾಯಿಗೂ ಬೆಲೆ ಬಾಳಲ್ಲ. ಹೇಳ್ತಾ ಇದ್ದೀನಿ, ತಿಂಗಳಿಗೆ 2% ಸಾಕು, ತಿಂಗಳಿಗೆ 2% ಸಾಕು. ಸಿ ಮೊನ್ನೆ ಯಾರೋ ಬಂದರು ನಮ್ಮ ಇನ್ಸ್ಟಿಟ್ಯೂಟ್ಗೆ, ಏನಿದೆ ಸರ್, ಹಿಂಗೆ ಬೆಳಗ್ಗೆಗೆ ನಾನು 5,000 ಹಾಕ್ತೀನಿ, ಮಧ್ಯಾಹ್ನಕ್ಕೆ 5,000 ತಗೊಳ್ತೀನಿ ಸರ್ ಅಂದರೆ. ಏನು ಮಾಡ್ತೀರಾ ಅಂದರೆ, ಸೊಪ್ಪು ಮಾರ್ತೀನಿ ಸರ್ ಅಂದರು. ನಾನು ಹೇಳಿದೆ 5,000 ಕೋಟಿಗೆ ಸೊಪ್ಪು ಹಾಕ್ಬಿಟ್ಟು ಸಂಜೆಗೆ 10,000 ಕೋಟಿ ಮಾಡಿ ಅಂದರೆ ಆಗಲ್ಲ ಸರ್ ಅಂದರು. ಇಟ್ಸ್ ನಾಟ್ ಸ್ಕೇಲಬಲ್. ಇದು ಸೊಪ್ಪು ಮಾರ್ದಂಗಲ್ಲ ಶೇರ್ ಮಾರ್ಕೆಟ್ ಆಗಲಿ, ಬಿಸ್ನೆಸ್ ಆಗಲಿ. ಯಾವ ಬಿಸ್ನೆಸ್ಸಲ್ಲಿ ನಿಮಗೆ ಸೇಫ್ಟಿ ಇರುತ್ತೆ? ಎನಿ ಬಿಸ್ನೆಸ್ 2% ತಿಂಗಳಿಗೆ 2% ಸರ್ ನಾನು ಹೇಳ್ತಿರೋದು. ನಿಮ್ಮ ಹತ್ರ 100 ರೂಪಾಯಿ ಇದ್ದರೆ 2 ರೂಪಾಯಿ ಸಂಪಾದನೆ ಮಾಡಿ. ಯುಗಾಂತರದಿಂದ ನಾವು ಬೇರೆಯವ್ರನ್ನ ಬೆಳೆಸ್ತಾ ಇದ್ದೀವಿ. ಈ ವಿಡಿಯೋ ಮೇನ್ ಗುರಿ ಬಂದು ನಮ್ಮ ಕರ್ನಾಟಕದಲ್ಲಿ ವ್ಯಾಪಾರಿಗಳು, ಬಿಸ್ನೆಸ್ ಮ್ಯಾನ್ಸ್ಗಳು ಬೆಳಿಬೇಕು. ನಿಮ್ಮ ಮಕ್ಕಳನ್ನ ಬಿಸ್ನೆಸ್ ಮ್ಯಾನ್ ಮಾಡ್ತೀನಿ ಅಂತ ನಾವು ಯಾಕೆ ಅನ್ಕೋತಾ ಇಲ್ಲ? 15 ಲಕ್ಷ ಇಟ್ಕೊಂಡು ತಿಂಗಳಿಗೆ 30,000 ದುಡಿತಾ ಇದ್ದಾರೆ ಅಂದರೆ, ಇದೇ ಥರ ಬಿಸ್ನೆಸ್ ಕಂಟಿನ್ಯೂ ಹಾಕ್ಕೊಂಡು ಹೋದರೆ ಆ ದುಡ್ಡಂದು ಬಂದಿರೋ ಲಾಭನ ಹಂಗೆ ಉಳಿಸ್ಕೊಂಡು, ಖರ್ಚು ಮಾಡಿಬಿಟ್ರೆ ಮತ್ತೆ ಹೋಯ್ತು, ಬಂದಿರೋ ಲಾಭನ ಹಂಗೆ ಉಳಿಸ್ಕೊಂಡು ಮತ್ತೆ ಅದೇ ಲಾಭನ ಮತ್ತೆ ಕಂಪನಿಗೆ ಅದೇ ಬಿಸ್ನೆಸ್ಗೆ ಹಾಕಿ 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 ಅದೇ ಬಿಸ್ನೆಸ್ಗೆ ಹಾಕಿ ಇವತ್ತು ನನ್ನ ಹತ್ರ 15 ಲಕ್ಷ ಇದೆ, 15 ಲಕ್ಷ 30 ಲಕ್ಷ ಆಯಿತು. ಸೊ ಬಂದಿರೋ ಪ್ರಾಫಿಟನ್ನು ಮತ್ತೆ ಬಿಸ್ನೆಸ್ಗೆ ಹಾಕಬೇಕು, ಮತ್ತೆ ತಗೊಂಡು ತಿಂದುಬಿಟ್ರೆ ಮತ್ತೆ ಅದು 100 ಕೋಟಿ ಆಗಲ್ಲ. ಈ ಥರ ಮಾಡ್ಕೊಂಡು ಹೋದರೆ ನಿಮ್ಮ ಹತ್ರ ಎಂಡ್ ಆಫ್ ದ 30 ಇಯರ್ಸಲ್ಲಿ 100 ಕೋಟಿ ದುಡ್ಡು ಇರ್ತದೆ. ಸರ್ ನೀವು ಸೆಬಿ ರಿಜಿಸ್ಟರ್ಡ್ ಆಗಿ ಈ ಥರ ವಿಡಿಯೋ ಮಾಡ್ತಾ ಇದ್ದೀರಾ, ಇದೇನು ಸರ್ ಇದು ಇರ್ರಿಲೆವೆಂಟ್ ಅಂತ ಹೇಳ್ಬೋದು. ಎಸ್, ಇದು ಹೈಲಿ ಇರ್ರಿಲೆವೆಂಟೇ. ಯಾಕಂದರೆ ನೀವೇ ರಿಲೆವೆಂಟಾಗಿ ಯೋಚನೆ ಮಾಡಿಲ್ಲ, ನೀವೇ ಬಿಸ್ನೆಸ್ ಥರ ಯೋಚನೆ ಮಾಡಿಲ್ಲ. ಅದಕ್ಕೆ ಈ ವಿಡಿಯೋ ನಿಮಗೆ ತಪ್ಪಾಗಿ ಅನಿಸುತ್ತಿದೆ. ಬಿಕಾಸ್ ನೀವು ತಪ್ಪಾಗಿದ್ದೀರಾ ಲೈಫಲ್ಲಿ ಅಂತ. ನೀವು ಕರೆಕ್ಟಾಗಿ ದಾರಿಯಲ್ಲಿದ್ದರೆ ಈ ವಿಡಿಯೋ ನಿಮಗೆ ಎಸ್ ಸೂಪರ್ ವಿಡಿಯೋ ಸರ್, ಇದು ಸಖತ್ತಾಗಿದೆ, ರೈಟ್ ಟು ಪಾಯಿಂಟ್ ಹೇಳಿದ್ದೀರಾ ಅಂತ ನೀವು ಒಪ್ಕೋತೀರಾ. ಸುಮ್ಮನೆ ಇದು ಏನೋ ಹೇಳ್ತಾರೆ ಬಿಡು ಅಂತನ ಇದನ್ನು ಸುಮ್ಮನೆ ಜಸ್ಟ್ ನೋಡಿದೆ ಸರ್ ಮುಗೀತು ಸರ್ ಅಂದ್ಕೊಂಡ್ರೆ ನೀವು ಸಹ ಒಂದು ಎಂಪ್ಲಾಯ್ ಆಗೇ ಉಳಿತೀರಾ. ಎಂಪ್ಲಾಯ್ ಆಗೇ ಒಂದು ಕಂಪನಿನಲ್ಲಿ ಕೆಲಸ ಮಾಡಿಕೊಂಡು ಏನೂ ಸಂಪಾದನೆ ಮಾಡಿದಿರಾ, ಏನೂ ಮಾಡಿದಿರಾ, ಲೈಫ್ ಲಾಂಗ್ ಸಫರ್ ಆಗ್ತಾನೆ ಇರ್ತೀರಾ. ನೆಕ್ಸ್ಟ್ ಜನ್ರೇಷನ್ ಸಹ ಅದೇ ಸಿಸ್ಟಮ್ ಒಳಗಡೆ ಲಾಕ್ ಆಗ್ತೀರಾ. ಮತ್ತೆ ಓದ್ಕೋ, ಮತ್ತೆ ಡಿಗ್ರಿ ಮಾಡ್ಕೊ, ಡಬಲ್ ಡಿಗ್ರಿ ಮಾಡ್ಕೊ, ಮತ್ತೆ ಕೆಲ್ಸಕ್ಕೆ ಹೋಗು, ಮತ್ತೆ ಆ ಸಿಸ್ಟಮ್ ಕಂಟಿನ್ಯೂ ಆಗ್ತಾನೆ ಇರ್ತದೆ. ಸೊ ಇವತ್ತು ಬೆಂಗಳೂರಿನ ಇಂಚಿಂಚು ಮೇನ್ ರೋಡಲ್ಲಿರೋ ಇಂಚಿಂಚು ಅಂಗಡಿಗಳು ಯಾರ್ದು ಅಂತ ಕೇಳಿ ನೋಡಿ, ಎಲ್ಲ ಸಹ ಅವ್ರದ್ದೇ. ಬಿಕಾಸ್ ಎಲ್ಲ ಸಹ ಬಿಸ್ನೆಸ್ ಮ್ಯಾನ್ಗಳೇ. ಅವ್ರು ಬರಬೇಕಾದ್ರೆ ಸಣ್ಣದಾಗಿ ಒಂದು ಬ್ಯಾಗಲ್ಲಿ ಒಂದು ಬಟ್ಟೆ ತರ್ತಾರೆ, ಹೋಗಬೇಕಾದ್ರೆ ಹೋಗೋದೇ ಇಲ್ಲ ಅವರು. ಇವತ್ತು 100 ಕೋಟಿ ಆಸ್ತಿ ಇದೆ. ಯಾಕಂದರೆ ಅವ್ರಿಗೆ ಬ್ಲಡ್ಡಲ್ಲೇ ತಿಂಗಳಿಗೆ 2% ಮಾಡುವ ವಿದ್ಯೆನ ಅವ್ರ ತಂದೆಗೆ ಹಾಕೋರು, ತಂದೆ ಮಗನಿಗೆ ಹಾಕಿದ್ದಾನೆ, ಮಗ ಮೊಮ್ಮಗನಿಗೆ ಹಾಕ್ತಾನೆ, ಅವರು 100 ಕೋಟಿ ಬೆಲೆ ಬಾಳದೆ ಬರ್ತದೆ. ಎಜುಕೇಷನ್ ನಿಮಗೆ ಬಿಸ್ನೆಸ್ ಮಾಡೋದಕ್ಕೆ ಐಡಿಯಾಸ್ ಕೊಡ್ಬೋದು, ನಾಲೆಜ್ ಕೊಡ್ಬೋದು. ChatGPT ನಿಮಗೆ ಐಡಿಯಾಸ್ ಕೊಡ್ಬೋದು, ಬಟ್ ಎಕ್ಸಿಕ್ಯೂಷನ್ ಮಾಡೋದು ನೀವೇ. ಸೊ ನಿಮ್ಮ ಹಳ್ಳಿಯಲ್ಲಿ, ನಿಮ್ಮ ಊರಿನಲ್ಲಿ ನೀವೇ ಅಂಗಡಿ ಹಾಕಿದ್ದೀರಾ, ಯಾರೋ ಬಂದು ಹಾಕಿ ಇವತ್ತು 1000 ಕೋಟಿ ಮಾಡ್ತಾರೆ. ಯೋಚನೆ ಮಾಡಿ. ಯಾಕೆ ನಮ್ಗೆ ವ್ಯಾಪಾರ ಬರಲ್ವಾ? ಇಲ್ಲ ನಮಗೇನು ಓದಲಿಲ್ವಾ? ಇಲ್ಲ ಮಾತಾಡೋಕ್ಕೆ ಬರಲ್ವಾ? ಇಲ್ಲ ನಾವೇನು ಕಷ್ಟಪಡಲ್ವಾ? ಸೊ ಒಂದು ಸತಿ ಯೋಚನೆ ಮಾಡಿ, ಬಿಸ್ನೆಸ್ಗಳ ಬಗ್ಗೆ ಐಡಿಯಾಸ್ಗಳನ್ನು ಬೆಳೆಸ್ಕೊಳ್ಳಿ. ನಿಮ್ಮ ಮಕ್ಕಳು ಬಿಸ್ನೆಸ್ ಐಡಿಯಾಸ್ನ ಬೆಳೆಸ್ಕೋತಾ ಇದ್ದಾರೆ, ಯಾವುದೋ ಒಂದು ಬಿಸ್ನೆಸ್ ಬಗ್ಗೆ ಕಲಿತಾ ಇದ್ದಾರೆ. ಓದರಲ್ಲಿ ಎಕ್ಸಾಂಪಲ್ ಹೇಳ್ತಾ ನೋಡಿ, ನಿಮ್ಮ ಮಕ್ಕಳೇನಾದ್ರು 80-90% ತಗೊಳ್ತಾ ಇದ್ದಾರೆ ಅಂದರೆ ನೀವೇ ಅನ್ಲಕ್ಕಿ ಪೇರೆಂಟ್ಸ್. ಯಾಕೇಳಿ ನಿಮ್ಮ ಮಗ ಚೆನ್ನಾಗಿ 90% ತೊಗೊಂಡು ಬ್ಯಾಗ್ ಹಾಕೊಂಡು ಕೆಲಸಕ್ಕೆ ಹೋಗ್ತಾನೆ. ಯಾರು 50-60% ತಗೊಳ್ತಾರೆ, ನೀವೇ ಲಕ್ಕಿ. ಯಾಕೇಳಿ ನಿಮ್ಮ ಮಕ್ಕಳು ಅಷ್ಟೊಂದು ಓದ್ತಾ ಇಲ್ಲ, ಬಟ್ ಪ್ರಪಂಚ ಜ್ಞಾನ ಇದೆಯಾ? ನಾನು ಹೇಳ್ತಿರೋದು 90% ತಗೊಳ್ಳೋನ್ಗೂ ಪ್ರಪಂಚ ಜ್ಞಾನ ಇದ್ದರೆ ಅವನು ಯು ಆರ್ ಆಲ್ಸೋ ಲಕ್ಕಿ. 90% ಮಾರ್ಕ್ಸ್ ಇದೆ, ಬಟ್ ಅದು ಬಿಟ್ಟು ಬೇರೆ ಏನೂ ನಾಲೆಜ್ ಇಲ್ಲ ಅಂದರೆ ನಿಮ್ಮ ಮಕ್ಕಳು ಏನೂ ಆಗಲ್ಲ. ಇದೇ ರಿಯಲ್ ಫ್ಯಾಕ್ಟ್. 60-70 ತಗೊಳ್ತಾನೆ, ಇಲ್ಲ 35 ತಗೊಳ್ತಾ ಇದ್ದಾನೆ, ಪ್ರಪಂಚ ಎಲ್ಲನೂ ಅವನು ಸುತ್ತಾಡ್ತಾ ಇದ್ದಾನೆ, ಫುಲ್ ಓಡಾಡ್ತಾ ಇದ್ದಾನೆ, ಪ್ರಪಂಚ ಜ್ಞಾನ ಇದೆ, ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಫ್ರೆಂಡ್ಸ್ ಇದ್ದಾರೆ, ನಾಲೆಜ್ ಇದೆ, ಚೆನ್ನಾಗಿ ಮಾತಾಡ್ತಾನೆ ಅಂದರೆ ಇಟ್ಸ್ ಮೋರ್ ದೆನ್ ಎನಫ್. ಬಿಸ್ನೆಸ್ ಅಂದರೆ ಏನು? ಯಾವುದೋ ಒಂದು ಕಡೆ ಸಿಗ್ತಾಯಿಲ್ಲ, ಒಂದು ವಸ್ತು ಸಿಗ್ತಾ ಇಲ್ಲ, ಇನ್ನೊಂದು ಕಡೆ ಆ ವಸ್ತು ತುಂಬ ಅಬಂಡೆಂಟಾಗಿ ಸಿಗ್ತಾ ಇದೆ. ಎಕ್ಸಾಂಪಲ್ ತಿರುಪುರ ಆಗಲಿ, ಸೂರತ್ ಆಗಲಿ, ಎಷ್ಟು ಬೇಕು ಬಟ್ಟೆ ನಿಮಗೆ 50 ರೂಪಾಯಿಗೆ ಒಂದು ಶರ್ಟ್ ಸಿಗ್ತಾ ಇದೆ.
ಸೊ 20 ರೂಪಾಯಿ 30 ರೂಪಾಯಿಗೆ ಒಂದು ವಸ್ತು ಸಿಗ್ತಾ ಇದೆ, ಅದನ್ನು ಇಲ್ಲಿ ತಂದು 200-300 ರೂಪಾಯಿ ಮಾರ್ತಾ ಇದ್ದಾರೆ. ಇದೇ ಬಿಸ್ನೆಸ್. ತುಂಬ ವಿದ್ಯೆ ಬೇಕಾಗಿಲ್ಲ, ತುಂಬ ಜಾರ್ಗನ್ಸ್ ಬೇಕಾಗಿಲ್ಲ, ತುಂಬ ಏನೇನೋ ಓದ್ತಾ ಇದ್ದಾನೆ, ಥಿಯರಿ ಬರೀತಾ ಇದ್ದಾನೆ, ಸಿಕ್ಕಾಪಟ್ಟೆ ನನ್ನ ಮಗ ಸಖತ್ ಬ್ರಿಲಿಯಂಟ್ ರೀ, 90% ರೀ. ಏನೂ ಆಗಲ್ಲ ಸರ್ ನಿಮ್ಮ ಮಗ ಅವ್ರ ಮಗಳು. 90% ಪ್ರಪಂಚ ಜ್ಞಾನನೇ ಇಲ್ಲಲ್ಲ, ಬರೀ ಓದು ಬರೀ. ನಾನು ಅದೇ ಥರ ಇದ್ದಲ್ಲ, ನಾನು ಫಸ್ಟ್ ರ್ಯಾಂಕ್ ರಾಜು ಥರನೇ ಇದ್ದಿದ್ದು ಫ್ಯೂ ಇಯರ್ಸ್. ಲೇಟರ್ ಆನ್ ಈ ಪ್ರಪಂಚ ಏನು ಅಂತ ಅರ್ಥ ಮಾಡ್ಕೊಂಡ್ಮೇಲೆ ಆ ಒಂದು ಬರೀ ಓದು ಗೀದು ಎಲ್ಲ ಸೈಡಿಗೆ ಬಿಟ್ಟು ಬರೀ ಆವ್ರೇಜ್ ಮಾರ್ಕ್ಸ್ ತೊಗೊಂಡು ಸೊ ಬೇರೆ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿ ಆ್ಯಕ್ಚುಲಿ ಕಣ್ ತರಿಸಿದ್ದೆ ನನಗೆ. ನನ್ನ ಲೈಫನ್ನು ಒಂದು BE ಮಾಡಿಕೊಂಡು ಅಲ್ಲಿಂದ ಒಂದು ಚೇಂಜ್ ಆಗಿದೆ. MBA ಮಾಡಿದವಾಗ MBAಯಲ್ಲಿ ಬಿಸ್ನೆಸ್ಗಳ ಬಗ್ಗೆ ಹೇಳ್ಕೊಟ್ಟವಾಗ ಬಿಸ್ನೆಸ್ ಹೆಂಗೆ ವರ್ಕ್ ಆಗುತ್ತೆ, ಈ ಪ್ರಪಂಚದ ಅತಿ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಿಗೆ ಇರೋದು ಏನಿದೆ, ಏನೂ ಇಲ್ಲ. ಮೋಸ್ಟ್ ಆಫ್ ದ 70% ಆಫ್ ದ ವರ್ಲ್ಡ್ಸ್ ರಿಚೆಸ್ಟ್ ಪೀಪಲ್ ಆರ್ ಫಸ್ಟ್ ಜನ್ರೇಷನ್. ಮೊದಲನೇ ರಕ್ತ ಅವರೆಲ್ಲ. ಅವರಪ್ಪ ಎಲ್ಲೋ ಕೂಲಿ ಮಾಡ್ಕೊಂಡಿರ್ತಾನೆ, ಏನೋ ಮಾಡ್ತಾ ಇರ್ತಾನೆ, ಇವನು 1000 ಕೋಟಿ ಮಾಡಿರ್ತಾನೆ. ಬಿಕಾಸ್ ಅವ್ನ ಪ್ರಪಂಚ ಏನಂತ ಅರ್ಥ ಆಗ್ಬಿಡ್ತು. ಸರ್ ನನಗೆ ಇದೆಲ್ಲ ಲೇಬರ್ ಇಟ್ಕೊಂಡು ಇನ್ವೆಂಟ್ರಿ ತೊಗೊಂಡು ಅಲ್ಲಿ ಬಂದು ಇಲ್ಲಿ ತೊಗೊಂಡೋಗಿ ಇಲ್ಲಿ ಮಾರಿ ಸೊ ನಮ್ಮ ನೆಂಟರುಗಳೆಲ್ಲ ಬೈಕೋತಾರೆ ಸರ್, ಇವೆಲ್ಲ ನನಗೆ ಮಾಡೋಕ್ಕಾಗೋದೇ ಇಲ್ಲ ಸರ್. ಅಂದರೆ ದ ಬೆಸ್ಟ್ ಬಿಸ್ನೆಸ್ ಅಂದರೆ ಸ್ಟಾಕ್ ಮಾರ್ಕೆಟ್, ಇನ್ವೆಸ್ಟಿಂಗ್ ಆ್ಯಂಡ್ ಟ್ರೇಡಿಂಗ್. ಇದರಲ್ಲಿ ತಿಂಗಳಿಗೆ 2% ನೀವು ಈ ಫೀಲ್ಡಲ್ಲಿ ಇರೋರನ್ನ ಯಾರನ್ನಾದರೂ ಕೇಳಿ, ತಿಂಗಳಿಗೆ 2% ಮಾಡ್ಬೋದಾ ಅಂತ. ಸೊ ಮಾಡ್ಬೋದು ಅಂತ ಒಂದು 100 ಜನ ಹೇಳಿದ್ರಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆಗಳು ಜೊತೆಗೆ ಇನ್ವೆಸ್ಟಿಂಗ್ ಟ್ರೇಡಿಂಗ್ ಮಾಡಿಕೊಂಡು ಆರಾಮ್ಸೆ ನೀವು ತಿಂಗಳಿಗೆ 2% ಮಾಡ್ಬೋದು. ಸರ್ ನನಗೆ ಮ್ಯಾನ್ ಪವರ್ ಸಿಗಲ್ಲ ಸರ್, ನಾನು ಬೇಕಾದ್ರೆ ಎಷ್ಟು ದುಡ್ಡು ಬೇಕಾದ್ರೂ ಹಾಕ್ಬಿಟ್ಟು ಬಿಸ್ನೆಸ್ ಮಾಡ್ತೀನಿ, ನನಗೆ ಎಂಪ್ಲಾಯ್ ಸಿಗ್ತಾ ಇಲ್ಲ, ಮ್ಯಾನ್ ಪವರ್ ಅವಶ್ಯಕತೆ ಇಲ್ಲ ಸ್ಟಾಕ್ ಮಾರ್ಕೆಟ್ಗೆ. ಸೊ ಜೊತೆಗೆ ಇನ್ವೆಂಟ್ರಿ ತರೋದು, ಅದೇನೋ ಕೊಳ್ತೋಗೋದು ಅದು ಅವಶ್ಯಕತೆ ಇಲ್ಲ. ಓನ್ಲಿ ನಿಮಗೆ ಬೇಕಾಗಿರೋದು ಒಂದು ಲ್ಯಾಪ್ಟಾಪ್, ಒಂದು ಇಂಟರ್ನೆಟ್ ಹಾಗೂ ಸಬ್ಜೆಕ್ಟ್ ನಾಲೆಜ್. ಅದನ್ನು ಕೊಡೋದಕ್ಕೆ ಕರ್ನಾಟಕದಲ್ಲಿ 10 ಬ್ರ್ಯಾಂಚ್ಗಳನ್ನು ನಾವು ನಡೆಸ್ತಾ ಇದ್ದೀವಿ. 10 ಬ್ರ್ಯಾಂಚ್ ನಿಮ್ಮ ಕೇಳಿದ ಕಡೆ ಎಲ್ಲ ಬ್ರಾಂಚ್ ಮಾಡಿದ್ದೀವಿ. ಮಂಗಳೂರು ಹಾಗೂ ಎಲೆಕ್ಟ್ರಾನಿಕ್ ಸಿಟಿ ಬ್ರಾಂಚ್ ಸಹ ಓಪನ್ ಆಗ್ತಾ ಇದೆ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ ಸ್ಟಾಕ್ ಮಾರ್ಕೆಟ್ನ ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀವಿ. ಅಂದರೆ ಈ ಬಿಸ್ನೆಸ್ ಹೆಂಗೆ ವರ್ಕ್ ಆಗುತ್ತೆ, 100 ಕೋಟಿ ಬಿಸ್ನೆಸ್ ಮಾಡೋದು ಹೇಗೆ, ಆ ಬಿಸ್ನೆಸ್ಸಲ್ಲಿ ನಿಜವಾಗ್ಲೂ 2% ಮಾಡ್ಬೋದಾ ತಿಂಗಳಿಗೆ, ಅದನ್ನು ನಾವು ನಿಮಗೆ ಫೇಸ್ ಟು ಫೇಸ್ 3 ಗಂಟೆ ಹೇಳ್ಕೊಡ್ತಾ ಇದ್ದೀವಿ. TD ಅಕಾಡೆಮಿಯ ನಿಯರೆಸ್ಟ್ ಬ್ರಾಂಚ್ಗೆ ಭೇಟಿ ನೀಡಿ ಸ್ಟಾಕ್ ಮಾರ್ಕೆಟ್ನ ಕಲ್ತ್ಕೊಂಡು 2% ಮಾಡೋ ಬಿಸ್ನೆಸ್ಗೆ ಕೈ ಹಾಕಿ ಅಂತ ನಾನು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸೊ ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 8 ಬ್ರಾಂಚಸ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ದಾವಣಗೆರೆ, ಹುಬ್ಳಿ, ಮೈಸೂರು ಹಾಗೂ ಕಲಬುರಗಿ. ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ 500 ರೂಪೀಸ್ ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಸೊ 3 ಡೇಸ್ ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೂ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ನಿಮಗೆ ಕಲಿಸ್ತೀವಿ. ಸೊ ಯಾರ್ಯಾರು ನಮ್ಮ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಇನ್ನೂ ಅಟೆಂಡ್ ಮಾಡಿಲ್ವೋ ನಿಮಗೊಂದು ಸುವರ್ಣ ಅವಕಾಶ ಇದೆ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ 8 ಬ್ರಾಂಚ್ಗಳಲ್ಲಿ ಒಂದು ಐ ಓಪನರ್ ವರ್ಕ್ಶಾಪ್ ಸಹ ಮಾಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ. ಪ್ರತಿ ಶುಕ್ರವಾರ 4 ಗಂಟೆಯಿಂದ 6 ಗಂಟೆಗೆ ಫ್ರೀ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸಸ್ ಸಹ ಇರುತ್ತೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ಯು ವಿಲ್ ಸ್ಟಾರ್ಟ್ ಅರ್ನಿಂಗ್. ಸೊ TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಮಂದಿ ಸಿಬ್ಬಂದಿ ಇದ್ದಾರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಕೊಡೋದಕ್ಕೆ. ಇನ್ನೇಕೆ ತಡ, ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲ್ಸೋದಕ್ಕೆ ನಾವು ರೆಡಿ ಇದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಈ ವಾರ ನಿಮ್ಮ ಬ್ರಾಂಚ್ ಅಲ್ಲಿ ಬಂದು ನಾನು ಪಾಠ ಮಾಡ್ತಾ ಇದ್ದೀನಿ. ಸಿಗೋಣ ಫೇಸ್ ಟು ಫೇಸ್ ಇದೇ ಶುಕ್ರವಾರ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.